ಅವನು ಯಾರೋ ಯೋಗೀಶ ಅಂತ ಹೇಳಿ ಅರ್ಜುನ ಸ್ತಂಭವನ್ನೇ ನಾವು ಪ್ರತಿಷ್ಠಾಪನೆ ಮಾಡಲಿಕ್ಕೆ ಅವಕಾಶ ಕೊಡಿ ಅಂತ ಅರ್ಜಿ ಕೊಟ್ಟಿರೋದು ಒಂದು ಅರ್ಜಿ. ಚಿಕ್ಕಮ್ಮದೇವಿ ಸೇವಾ ಸಮಿತಿದು ಒಂದು ಅರ್ಜಿ NOCಯನ್ನು ಕೇಳ್ಕೊಂಡಿದ್ದಾರೆ. ದೆನ್ ರಾಮ್ ಭಜನಾ ಮಂಡಳಿ ಯಾವುದೋ ಗೌರಿಶಂಕರ ಅವರೇನು ಕೇಳಿದ್ರು, ಮೊದಲನೇ ಸಭೆ ನಡೆದಿದೆಯಲ್ಲ 84ನೇ ಪುಟದಲ್ಲಿದೆಯಲ್ಲ, ಸದರಿ ಅರ್ಜಿಯ ವಿಚಾರವನ್ನು ಸಭೆಯಲ್ಲಿ ಮಂಡಿಸಲಾಯಿತು. ಅರ್ಜಿದಾರದೆಲ್ಲ ಹೇಳ್ಕೊಂಡ್ರು. ಅರ್ಜಿದಾರರು ಕೇಳಿರೋದೇನು, ಕೆರಗೋಡು ಬಸ್ ನಿಲ್ದಾಣದ ಆವರಣದಲ್ಲಿ ಧ್ವಜಸ್ತಂಭ ನಿರ್ಮಾಣ ಮಾಡಲು ಅನುಮತಿ ಕೋರಿ ಮನವಿ ಸಲ್ಲಿಸಿರುತ್ತಾರೆ. ರಾಷ್ಟ್ರೀಯ ಧ್ವಜವೋ ಕೇಸರಿ ಧ್ವಜವೋ ಇಲ್ಲ ಇನ್ಯಾವುದೋ ಧ್ವಜ ಅಂತೇಳಿ ಧ್ವಜಸ್ತಂಭ ಮಾಡಲಿಕ್ಕೆ ಪರ್ಮಿಷನ್ ಕೇಳಿದ್ದಾರೆ. ನಿಯಮಾನುಸಾರ ಕ್ರಮವಹಿಸಿ ಅನುಮತಿ ನೀಡಲು ಸಭೆಯು ಸರ್ವಾನುಮತದಿಂದ ತೀರ್ಮಾನಿಸಿ ಅನುಮೋದಿಸಿತು. ಇನ್ನೊಂದು ನೆಕ್ಸ್ಟ್ ಸಬ್ಜೆಕ್ಟು 5ನೇ ಸಬ್ಜೆಕ್ಟು ಕೆರಗೋಡು ಗ್ರಾಮದ ಸಂದೇಶ್ ಲಾಂಡ್ರಿ ಬಿಸ್ನೆಸ್ ಮೂಲಕ ತಿಂಗಳಿಗೆ 1 ಲಕ್ಷದವರೆಗೆ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ಗ್ರಾಮಸ್ಥರದು ಯಾವುದೋ ಒಂದು ಜಮೀನಿನ ಸ್ವತ್ತಿನ ಬಗ್ಗೆ, ಅದು 5ನೇ ಅಜೆಂಡಾ. 6ನೇ ಅಜೆಂಡಾ ಈ ಯೋಗೇಶು. ಸದರಿ ಅರ್ಜಿಯ ವಿಚಾರವನ್ನು ಸಭೆಯಲ್ಲಿ ಮಂಡಿಸಲಾಯಿತು. ಅರ್ಜಿದಾರರು ಕೆರಗೋಡು ಬಸ್ ನಿಲ್ದಾಣದ ಬಸ್ ಸ್ಟ್ಯಾಂಡ್ ಬಳಿ ಅರ್ಜುನ ಸ್ತಂಭ ನಿರ್ಮಿಸಲು ಮನವಿ ಸಲ್ಲಿಸಿರ್ತಾರೆ. ಅದಕ್ಕೂ ಒಪ್ಪಿಗೆ ಕೊಟ್ಕೊಂಡಿದ್ದೀರಿ. ದೆನ್ 7ನೇದು ಗ್ರಾಮ ಪಂಚಾಯತಿಯಲ್ಲಿ ಕೆಲಸ ನಿರ್ವಹಿಸ್ತಿರುವ ಹಂಗಾಮಿ ಪೌರ ಕಾರ್ಮಿಕರದ್ದು ಇದೆಲ್ಲ ನಡೆದಿದೆ. ಇದು ಒಂದು ದಿನ ಪಂಚಾಯತಿನಲ್ಲಿ ತೆಗೆದುಕೊಂಡಂಥ ನಿರ್ಧಾರ. ಈ ಗೌರಿಶಂಕರ ಸೇವಾ ಟ್ರಸ್ಟ್ ಇದೆಯಲ್ಲ, ಇದರಲ್ಲಿ ಅವರು ರಾಷ್ಟ್ರೀಯ ಧ್ವಜ ಹಾರಿಸ್ಲಿಕ್ಕೋ ನಮ್ಮ ಕನ್ನಡದ ಬಾವುಟ ಹಾರಿಸ್ಲಿಕ್ಕೂ ಕೇಳಿಲ್ಲ ಇಲ್ಲಿ ಪರ್ಮಿಷನ್ನು. ಆಯಿತಾ? ಯೋಗೀಶ್ವರದು ಇದು ಜನಗಳದ್ದು ಯಾರು ಕೊಟ್ಟರು, ಯೋಗೀಶ್ ಅನ್ನೋದು ಅದು ಇಲ್ಲಿದೆ. ದೆನ್ ಇನ್ನೊಂದು ಯಾವುದೋ 94ನೇ ಪುಟ ಅಂತೇಳಿ ಇನ್ನೊಂದು ಮಾಡ್ಕೊಂಡವ್ರೆ ಸೃಷ್ಟಿ. ಇದರಲ್ಲಿ ಗೌರಿಶಂಕರ ಸೇವಾ ಟ್ರಸ್ಟು, ಅಲ್ಲಿ ರಾಮದೇವರ ಟ್ರಸ್ಟು ಅಂತ ಇದೆ. ಇದು ಸಾರ್ವಜನಿಕರಿಂದ ಬಂದಿರುವ ಇತರೆ ಅರ್ಜಿಗಳ ವಿಚಾರ. 94ನೇ ಪೇಜ್ ಇರಬೇಕಿದು. ಶ್ರೀ ಗೌರಿಶಂಕರ ಸೇವಾ ಟ್ರಸ್ಟಲ್ಲಿ ಇದರಲ್ಲಿ ರಾಷ್ಟ್ರ ತ್ರಿವರ್ಣ ಧ್ವಜ ಕನ್ನಡದ ಬಾವುಟದ್ದು ಇಲ್ಲಿ ಒಂದು ಹಾಕ್ಕೊಂಡಿದ್ದೀರಿ. ಆದರೆ ಇದರಲ್ಲಿ ಯಾರ್ದು ಸೈನ್ ಇಲ್ಲ, ಸೀಲ್ ಇಲ್ಲ, ಪಂಚಾಯತಿ ಸೀಲ್ ಇಲ್ಲ. ಇದು ಆಮೇಲೆ ಇವೇನೋ ನಡ್ಕೊಂಬಂದವಲ್ಲ, ಈಗ ಸೃಷ್ಟಿ ಮಾಡ್ಕೊಂಡವ್ರೆ ಈ ಸರ್ಕಾರ. ಇಲ್ಲಿ ಪ್ರಶ್ನೆ ನಿಮಗೆ ಹೇಳ್ತಕ್ಕಂಥದ್ದು, ಈ ಗೌರಿಶಂಕರ ಟ್ರಸ್ಟ್ ಅನ್ನೋದು ಮೊದಲೊಂದು ಕೊಟ್ಟರಲ್ಲ ಅರ್ಜಿ, ಅದು ನವಂಬರ್ ತಿಂಗಳಲ್ಲಿ ಕೊಟ್ಟಿದ್ದಾರೆ. 27/11 ನವಂಬರ್ ಮಂತು 2023. ಈಗ ಇವರು ಅನುಮತಿ ಪತ್ರ ಕೊಟ್ಟವರಲ್ಲ, ಈ ಅನುಮತಿ ಪತ್ರ ಏನಿದೆ, ಗೌರಿಶಂಕರ ಟ್ರಸ್ಟ್ನವರು ಫಸ್ಟ್ ಕೊಟ್ಟಿರೋ ಅರ್ಜಿ 27/11. ಆ ಒಂದು ಅರ್ಜಿನಲ್ಲಿ ಧ್ವಜಸ್ತಂಭ ಅನ್ನೋದಷ್ಟೇ ಇರೋದು. ಅನುಮತಿ ಕೊಟ್ಟಿರೋದು ಧ್ವಜಸ್ತಂಭಕ್ಕೇನೆ, ಇಂಥದೇ ಧ್ವಜಸ್ತಂಭ ಹಾಕಬೇಕು ಅಂತ ಅರ್ಜಿಲಿ ನೀವು ಅವರಿಗೆ NOC ಕೊಟ್ಟಿಲ್ಲ. ಇದಾದ ಮೇಲೆ ಇಲ್ಲಿ ನಿರಂತರವಾಗಿ ಕೆಲವೆಲ್ಲ ನಡೆದಿದೆಯಲ್ಲ. ಈ ಗೌರಿಶಂಕರ ಸೇವಾ ಟ್ರಸ್ಟ್ ಅಂತೇಳಿ ಇವರಿಂದ ಮತ್ತೆ 29/12 ಒಂದು ಅರ್ಜಿ ತಗೊಂಡಿದ್ದೀವಿ ಅಂತ ಸೃಷ್ಟಿ ಮಾಡ್ಕೊಂಡವ್ರೀಗ. ಇದರಲ್ಲಿ ಮೇಲ್ಗಡೆ ಡೇಟು ತಿದ್ದಿದ್ದಾರೆ. ಅದು ಯಾರು ಅವರು ಸರ್ಕಾರ ತೀರ್ಮಾನ ತಗೊಳ್ಳಿ. ಮಹಾನುಭಾವರು ನಾನೇನೋ ಗಲಭೆ ಮಾಡೋಕ್ಕೆ ಹೋಗಿದ್ದೆ, ಮಂಡ್ಯದಲ್ಲಿ ಬೆಂಕಿ ಹಚ್ಚಕ್ಕೆ ಹೋಗಿದ್ದೆ ಅಂತ ಹೇಳೋರಲ್ಲ. ಇದು ತಿದ್ಕೊಂಡವ್ರೆ ಇಲ್ಲಿ ಗೌರಿಶಂಕರ ಟ್ರಸ್ಟು ಅರ್ಜಿ. ಇದು ಡಿಸೆಂಬರಲ್ಲಿ ಕೊಟ್ಟಿರೋದು. ನವಂಬರಲ್ಲಿ ಕೊಟ್ಟಿದ್ದೇನಿದೆ ಅರ್ಜಿ ಕೊಟ್ಟಿದ್ರಲ್ಲಿ ಅವರು ಓನ್ಲಿ ಧ್ವಜಸ್ತಂಭ ಅಂತ ಹೇಳಿದ್ದಾರೆ. ಇದು ಹೊಸ ಇನ್ನೊಂದು ಸೃಷ್ಟಿ ಮಾಡ್ಕೊಂಡ್ರು. ಇದರಲ್ಲಿ
ತ್ರಿವರ್ಣ ಧ್ವಜ ಕರ್ನಾಟಕ ಬಾವುಟ ಹಾರಿಸಲು ಒಪ್ಪಿರುತ್ತೇವೆ ಅಂತೇಳಿ ಇವ್ರ ಕೈಲಿ ಅರ್ಜಿ ಬರೆಸ್ಕೊತಾರೆ. ಅದಕ್ಕೆ ಅದು ಎಂಥದೋ ಮತ್ತೆ ಅನುಮತಿ 19/1/24 ಸೃಷ್ಟಿ ಮಾಡ್ಕೋತಾರೆ. 29 ಡಿಸೆಂಬರಲ್ಲಿ ಇವ್ರು ಏನು ಅರ್ಜಿ ಕೊಟ್ಟರು, ಇದಕ್ಕೆ 19ನೇ ತಾರೀಕು ಸೃಷ್ಟಿ ಮಾಡ್ಕೋತಾರೆ, ಜನವರಿ ತಿಂಗಳು 24ಕ್ಕೆ ಇಲ್ಲಿ ಅನುಮತಿ ಪತ್ರ ಅಂತ ಹೇಳಿ. ಇಲ್ಲಿ 19ಕ್ಕೆ ಒಂದು ಅನುಮತಿ ಪತ್ರ ಕೊಟ್ರಲ್ಲ, ಇದರಲ್ಲಿ 5 ಕಂಡೀಷನ್ ಹಾಕೊಂಡವ್ರೆ. ಆಯಿತಾ, ಅದೆಂಥದೋ ಒಂದು ಸ್ಟ್ಯಾಂಪ್ ಪೇಪರಲ್ಲಿ ಇವ್ರ ಕೈಲಿ ಮುಚ್ಚಳಿಕೆ ಅಂತ ಬರೆಸ್ಕೊಂಡಿದ್ದೀವಿ ಅಂತೇಳಿ ಆ 27/11 ಅರ್ಜಿ ಹಾಕಿರೋರು ಬೇರೆ, ಇದರಲ್ಲಿ ಹೆಸರುಗಳು ಯಾವುದೋ ಬೇರೆ ಇವೆ ಸೈನ್ ಹಾಕಿರೋದು. ಇನ್ನು ಅದೆಂಥದೋ ಈಗ ಒಂದೇ ಧರ್ಮದ ಪ್ರಚಾರಕ್ಕಾಗಿ ಬೇರೆ ಧರ್ಮಗಳಿಗೆ ಧಕ್ಕೆಯಾಗದಂತೆ ಸಾರ್ವಜನಿಕ ಸ್ಥಳಗಳಲ್ಲಿ ಪ್ರಚೋದನೆ ಮಾಡದಂತೆ ಕೋರಿ ಅರ್ಜಿ ಅಂತ ಯಾರ ಕೈಲೋ ಹಾಕ್ಸಿದ್ರು. ಇದೊಂದು. ಅಲ್ಲಿಂದ ಇಲ್ಲಿ ಮತ್ತೆ 2ನೇ ತಾರೀಕು ಒಂದು ಕೆಂಪೇಗೌಡರು ಪ್ರತಿಮೆ ಹಾಕತ್ತೀವಿ, ಅದಕ್ಕೊಂದು ಪರ್ಮಿಷನ್ ಕೊಡಬೇಕು ಅಂತೇಳಿ ಮತ್ತು ಜನವರಿ ತಿಂಗಳಲ್ಲಿ ಒಬ್ಬರು ಅರ್ಜಿ ಹಾಕ್ಸ್ಕೊಂಡ್ರು. ಆಮೇಲೆ ಅದಂತೂ ಕುವೆಂಪು ಪುತ್ಥಳಿಕೆ ಮಾಡಬೇಕು ಅಂತೇಳಿ ಮತ್ತೆ ಈ 23/1 ಎಲ್ಲ ಫಂಕ್ಷನ್ ಮುಗಿದಾಗೋಲ್ಲ, 20ನೇ ತಾರೀಕು ಧ್ವಜಸ್ತಂಭ ಎಲ್ಲ ಪ್ರಾರಂಭೋತ್ಸವ ಆಗೋಯ್ತಲ್ಲ 20ನೇ ತಾರೀಕು. ಅದಾದಮೇಲೆ ಪುತ್ಥಳಿಕೆ ಮಾಡಬೇಕು ಅಂತ 23ಕ್ಕೆ ಒಂದು ಅರ್ಜಿ ಬರೆಸ್ತಾರೆ. ಆಮೇಲೆ ಗೌರಿಶಂಕರ ಟ್ರಸ್ಟು ಸಾರ್ವಜನಿಕರು ಇದೆಲ್ಲ ಹಾಕೊಂಡು ಇದೇ ಯಾವುದೋ ಒಂದು ಇನ್ನೊಂದು ಮುಚ್ಚಳಿಕೆ ಅಂತ ಬರ್ಕೊಂಡವ್ರೆ. ಇದು ರೆಕಾರ್ಡ್ಗಳನ್ನು ಸೃಷ್ಟಿಯಾಗಿ ಮಾಡ್ಕೊಂಡಿದ್ದೀರಿ. ನಿಮಗಿನ್ನೂ ಬುದ್ಧಿ ಬರಲಿಲ್ಲ ಕಾಂಗ್ರೆಸ್ ನಾಯಕರಿಗೆ. CSR ಫಂಡ್ ಲೆಟ್ರು ಇದೆ, CSR ಫಂಡ್ದು ಒಂದು ನಡೀತಲ್ಲ ಘಟನೆ.